ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು 5 ಫುಡ್ಸ್ ಬಗ್ಗೆ ಹೇಳ್ತೀನಿ, ದಟ್ ವೆಜ್ ಫುಡ್. ಯಾಕಂದ್ರೆ ತುಂಬ ಜನ ಏನಂದರೆ, ಸರ್ ವೆಜ್ನಲ್ಲಿ ಸೆಕ್ಸ್ ಪವರ್ ಇಂಪ್ರೂವ್ ಮಾಡೋಕ್ಕೆ ಕಡಿಮೆ ಐಟಮ್ಸ್ ಇದೆ, ನಾನ್ ವೆಜ್ದವ್ರು ಜಾಸ್ತಿ ಅಂತ. ಅದು ತಪ್ಪು ಕಲ್ಪನೆ. ಆ್ಯಕ್ಚುಲಿ ಸೆಕ್ಸ್ಗಾಗಿ ದ ಬೆಸ್ಟ್ ಫುಡ್ ಈಸ್ ವೆಜ್ ಫುಡ್. ನಾನ್ ವೆಜ್ನಲ್ಲಿ ಸ್ವಲ್ಪ ಮಾಂಸರಸ, ಎಗ್ಸ್ ಎಲ್ಲ ಹೇಳ್ತೀನಿ. ಬಟ್ ವೆಜ್ನಲ್ಲಿನ ಡೇ ಟು ಡೇ ಲೈಫ್ನಲ್ಲಿ ಯೂಸ್ ಮಾಡೋ 5 ಐಟಮ್ ಅಥವಾ 5 ಫುಡ್ಸ್ ಅಂತ ಹೇಳ್ತೀನಿ. ಅದು ತಾವು ಗಮನಿಸಿ, ಅದನ್ನು ಸ್ವಲ್ಪ ರೆಗ್ಯುಲರಾಗಿ ಯೂಸ್ ಮಾಡಿ. ಫಸ್ಟ್ ಈ ಸ್ಪಿನ್ಯಾಚ್ ಅಂದರೆ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಸೆಕ್ಸ್ಗಾಗಿ ತುಂಬ ಒಳ್ಳೆಯದು. ಯಾಕಂದರೆ ಇದು ರಿಚ್ ಇನ್ ಐರನ್ ಇರುತ್ತೆ, ಇದರಲ್ಲಿ ಫೋಲಿಕ್ ಆ್ಯಸಿಡ್ ಚೆನ್ನಾಗಿರುತ್ತೆ, ಫೋಲ್ವೇಟ್ ಅಂತ ಅಂಶ ಚೆನ್ನಾಗಿರುತ್ತೆ. ಇದು ನೈಸರ್ಗಿಕವಾಗಿ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಹಾರ್ಮೋನ್ನ ಉತ್ಪತ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ರೆಗ್ಯುಲರಾಗಿ ಅಟ್ಲೀಸ್ಟ್ ನೀವು ವಾರಕ್ಕೆ 2 ದಿನ ಪಾಲಕ್ ಸೊಪ್ಪು ಪಲ್ಯ ರೂಪಾಂತರ ಯೂಸ್ ಮಾಡ್ಬೋದು, ಜ್ಯೂಸ್ ರೂಪಾಂತರ ಯೂಸ್ ಮಾಡ್ಬೋದು, ಅಥವಾ ಜಸ್ಟ್ ರಾ ಹಾಗೆ ಊಟ ಜೊತೆಗೆ ಅದೇ ಸಲಾದ್ ಥರ ತಿನ್ಬೋದು. ಬಟ್ ರೆಗ್ಯುಲರಾಗಿ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿ. ಅದು ಇಟ್ ವಿಲ್ ಇಂಪ್ರೂವ್ ಯುವರ್ ಸೆಕ್ಸ್ ಲೈಫ್ನ ಒಳ್ಳೆಯ ರೀತಿ ಹೆಲ್ಪ್ ಮಾಡುತ್ತೆ. ಎರಡನೇದು ಏನಂದರೆ, ನಿಮಗೆ ಪೋಮಗ್ರೇನೇಟ್ಸ್ ಅಥವಾ ದಾಳಿಂಬ್ರೆ ಬಗ್ಗೆ ಮುಂಚೆನೂ ಹೇಳಿದ್ದೀನಿ. ನಾನು ವೈಗ್ರಾ ಜ್ಯೂಸು ಅಂತ ಒಂದು ಜ್ಯೂಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ತುಂಬ ಜನ ನನಗೆ ಫೋನ್ ಮಾಡಿಬಿಟ್ಟು ಕ್ವಶನ್ ಏನಂದರೆ, ನಮಗೆ ಶುಗರ್ ಇದೆ, ನಾವು ತೊಗೋಬೋದಾ ಅಂತ. ಯಾವುದೋ ಹಣ್ಣುಗಳು ಶುಗರ್ದವರು ಆರಾಮಾಗಿ ತೊಗೋಬೋದು. ಯಾಕಂದರೆ ಯಾವುದೋ ಹಣ್ಣುಗಳಿಂದ ಫ್ರೂಕ್ಟೋಸ್ ಉತ್ಪತ್ತಿ ಆಗುತ್ತೆ, ಗ್ಲೂಕೋಸ್ದಾಗಲ್ಲ. ಅದರಿಂದ ನೀವು ಏನಿದೆ ದಾಳಿಂಬ್ರೆ ತಿನ್ಬೋದು, ಬೀಟ್ರೂಟ್ ತಿನ್ಬೋದು, ಕಲ್ಲಂಗಡಿ ಹಣ್ಣು ತಿನ್ಬೋದು, ಜೇನುತುಪ್ಪ ತಿನ್ಬೋದು. ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ, ಏನು ಸರ್ ನಮಗೆ ಶುಗರ್ ಇತ್ತು, ನೀವು ಜೇನುತುಪ್ಪ ತಿನ್ನೋಕೆ ಹೇಳ್ತಿದ್ದೀರಾ? ಪ್ರೊವೈಡೆಡ್ ಜೇನುತುಪ್ಪ ಒಳ್ಳೆಯ ಜಾಗನಲ್ಲಿ ಕಲೆಕ್ಟ್ ಮಾಡಿದಿರಬೇಕು. ಇವಾಗ ಇದ್ದಿದ್ದ ಮಾರ್ಕೆಟ್ನಲ್ಲಿ ಜೇನುತುಪ್ಪ ಇದೆ, ಅದು ಏನಿದೆ 70% ಮಿಕ್ಸ್ಡ್ ಜೇನುತುಪ್ಪ. ಯಾರೋ ಹಳ್ಳಿನಲ್ಲಿ ರೈತರು ನಿಮ್ಮ ರಿಲೇಷನಲ್ಲಿ ಯಾರಾದರೂ ಇದ್ದರೆ, ಸ್ವಲ್ಪ ಜೇನುತುಪ್ಪ ನನಗೆ ಕಲೆಕ್ಟ್ ಮಾಡಿಕೊಡೋಪ್ಪ ಅಂದರೆ, ಯಾವುದೋ ಒಳ್ಳೆ ನದಿ ಪಕ್ಕದಲ್ಲಿ ಇರುವ ಸಂಗ್ರಹಿಸಿದರೆ ತುಂಬ ಒಳ್ಳೆ ಪವರ್ಫುಲ್ ಮೆಡಿಸಿನ್. ಯಾಕಂದರೆ ಅದರಲ್ಲಿ ಪ್ರತಿಯೊಂದು ಹೂವಾದು, ಪ್ರತಿಯೊಂದು ಔಷಧಿ ಗುಣ, ಒಂದೊಂದು ಗಿಡದ ಔಷಧಿ ಗುಣ ಆ ಜೇನುತುಪ್ಪನಲ್ಲಿ ಬಂದಿದ್ದಿರುತ್ತೆ. ಶುಗರ್ದವರು ಕೂಡ ತಗೋಬೋದು. ಸೊ ದಾಳಿಂಬ್ರೆ. ಆಮೇಲೆ ಮೂರನೇದೇನೆಂದರೆ ಆನಿಯನ್ ಅಥವಾ ಈರುಳ್ಳಿ ಇಷ್ಟು ಪವರ್ಫುಲ್ ಇದೆ ಸೆಕ್ಸ್ಗಾಗಿ. ಈರುಳ್ಳಿಗಾಗಿಯೇ ನಾನು ವಿಡಿಯೋ ಮಾಡಿದ್ದೀನಿ, ಈರುಳ್ಳಿ ವಿಷಯ ಮೇಲೇ. ಇನ್ನವರೆಗೆ ತಾವು ಆ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ, ಆ ವಿಡಿಯೋ ತಾವು ನೋಡಿ. ಮತ್ತೊಂದು ಏನಂದರೆ, ಈ ಚಾನಲ್ನ ಏನವರಿಗೆ ತಾವು ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನ್ ಸುಲಭ ಭಾಷೆಯಲ್ಲಿ ಮನೆಯಲ್ಲಿ ಮಾಡುವ ಸಣ್ಣ ಪುಟ್ಟ ವಿಧಾನಗಳಿಂದ ನಿಮ್ಮ ಸೆಕ್ಸ್ ಲೈಫ್ ಹೇಗೆ ಚೆನ್ನಾಗಿ ಮಾಡ್ಬೋದು ಅಂತ ನಮ್ಮದು ಉದ್ದೇಶ ಅಷ್ಟೇ. ಸೊ ಈರುಳ್ಳಿ ಯಾಕೆ ಇಷ್ಟು ಇದು ಇಂಪಾರ್ಟೆಂಟ್ ಅಂದರೆ, ಆಯುರ್ವೇದದಲ್ಲಿ ಸೆಕ್ಸ್ ಪವರು, ರಜಗುಣ ಮತ್ತು ತಮಗುಣ ಉತ್ಪತ್ತಿಗೆ ಅದು ಈರುಳ್ಳಿ ಜಾಸ್ತಿ ಹೆಲ್ಪ್ ಆಗುತ್ತೆ. ಅದರಿಂದ ಒಂದು ಸೆಕ್ಸ್ ಮಾಡಬೇಕಂತ ಮೂಡ್ ಬರಬೇಕಂದ್ರೆ ಈರುಳ್ಳಿ. ಸೊ ಈರುಳ್ಳಿ ನೀವು ಪಲ್ಯನಲ್ಲಿ ತೊಗೊಳ್ತೀರಾ, ಜೊತೆಗೆ ಏನು ಮಾಡಿ ಸಲಾಡ್ಸ್ ಫಾರ್ಮ್ನಲ್ಲಿ ತೊಗೊಳ್ಳಿ. ಅವಾಗ ಊಟ ಮಾಡ್ತಿದ್ದಂದರೆ ಸ್ವಲ್ಪ ಈರುಳ್ಳಿ ಕಂಪಲ್ಸರಿ, ಅಟ್ಲೀಸ್ಟ್ 1-1.5 2 ಈರುಳ್ಳಿ ತಿನ್ನಲೇಬೇಕು. ಯಾರು ಮದುವೆ ಆಗಿದೆ, ಆ್ಯಕ್ಟಿವ್ ಸೆಕ್ಸ್ ಲೈಫ್ನಲ್ಲಿ ಇದ್ದೀರಾ, ಮಕ್ಕಳಿಗೆ ತಿನ್ನಿಸ್ಬಾರ್ದು. ಯಾಕಂದರೆ ಅದರಲ್ಲಿ ಸ್ವಲ್ಪ ರಜೋ ಮತ್ತು ತಮಗುಣ ಉತ್ಪತ್ತಿ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಸರ್ಟನ್ ಸ್ಕೂಲ್ಸ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಅವರು ಈರುಳ್ಳಿನೆಲ್ಲ ಅವಾಯ್ಡ್ ಮಾಡ್ತಾರೆ. ಯಾಕಂದರೆ ಅವ್ರನ್ನಲ್ಲಿ ಈರುಳ್ಳಿದಿಂದ ಒಂದು ಭಾವನೆ ಉತ್ಪತ್ತಿ ಆಗುತ್ತೆ ಅಂತ. ಜೈನಿಸಮ್ನಲ್ಲಿ ರೆಗ್ಯುಲರಾಗಿ ಅವ್ರ ಫುಡ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಯಾವುದೋ ದೇವ್ರದ್ದು ಪ್ರಸಾದನಲ್ಲಿ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಲ್ಲ. ಯಾಕಂದರೆ ಅದು ರಜೋ ಮತ್ತು ತಮೋಗುಣ ಉತ್ಪತ್ತಿ ಆಗುತ್ತೆ, ಉತ್ಪತ್ತಿ ಆಗುತ್ತೆ ಅಂತ. ಸೊ ಬಟ್ ತಾವು ತೊಗೋಬೋದು. ಯಾರು ಮ್ಯಾರಿಡ್ ಇದ್ದೀರಾ, ಮದುವೆ ಆಗಿದೆ, ಒಳ್ಳೆ ಸೆಕ್ಸ್ ಲೈಫ್ ಆಗಬೇಕಂದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ರೆಗ್ಯುಲರಾಗಿ ಯೂಸ್ ಮಾಡಿ. ಆಮೇಲೆ ಏನಂದರೆ ಆಮಂಡ್ಸ್ ಅಥವಾ ಬಾದಾಮಿ ಬಗ್ಗೆ ನಾನು ಆಲ್ರೆಡಿ ಮುಂಚೆನೂ ತಿಳಿಸಿದ್ದೀನಿ, ಇವಾಗೂ ತಿಳಿಸ್ತೀನಿ. ದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ನೀರಿನಲ್ಲಿ 4 ಬಾದಾಮಿ ಅಥವಾ 5 ಬಾದಾಮಿ ನೆಂದಾಕಿ. ನಿಮ್ಮ ಡೈಜೆಷನ್ ಹೇಗಿದೆ ಅದ್ರ ಮೇಲೆ ಡಿಪೆಂಡು. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಆದಮೇಲೆ ಅದೇ ಬಾದಾಮಿ ತಿನ್ನಿ. ಇಷ್ಟು ಒಳ್ಳೆಯ ರಿಚ್ ಫುಡ್ ಇದೆ ಇದು. ಇದರಲ್ಲಿ ವಿಟಮಿನ್ ಇ ಇದೆ. ಈ ವಿಟಮಿನ್ ಇ ಟೆಸ್ಟೋಸ್ಟಿರಾನ್ನ ಉತ್ಪತ್ತಿಗೆ ಹೆಲ್ಪ್ ಮಾಡುತ್ತೆ. ಸೊ ಈ 5 ಫುಡ್ ನಾನು ಏನೇನು ಹೇಳಿದ್ದೀನಿ, ಪಾಲಕ್ ಇರ್ಬೋದು, ದಾಳಿಂಬ್ರೆ ಇರ್ಬೋದು, ಆಮೇಲೆ ಜಿಂಜರ್ ಇರ್ಬೋದು, ಆಮಂಡ್ ಇರ್ಬೋದು, ಆನಿಯನ್ ಇರ್ಬೋದು,
ಜಿಂಜರ್ ಅಂದರೆ ಶುಂಠಿ ಅಥವಾ ಅದ್ರಕ ಅಂತ ಹೇಳ್ತೀವಿ ನೋಡಿ. ಈ ಅದ್ರಕ ಕೂಡ ತುಂಬ ಸೆಕ್ಸ್ಗಾಗಿ ತುಂಬ ಚೆನ್ನಾಗಿ. ಹೇಗೋ ನೀವು ಪಲ್ಯ ಮಾಡ್ತಿದ್ರೆ ಶುಂಠಿನ ಉಪಯೋಗಿಸ್ತೀರಾ, ಟೀನಲ್ಲಿನೂ ಉಪಯೋಗಿಸ್ತೀರಾ. ಇದನ್ನ ರಾ ತಿನ್ಬೋದು. ಸ್ವಲ್ಪ ಇಷ್ಟಿಷ್ಟು ಪೀಸು ನಾಲ್ಗೆ ಮೇಲೆ ಇಟ್ಕೊಂಡು ಅಥವಾ ಸ್ವಲ್ಪ ಜೇನುತುಪ್ಪನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಲೋಲಿ ಚ್ಯೂ ಮಾಡಬೇಕು. ಯಾರಿಗೋ ಕಫ ಆಗಿದೆ ಎದೆನಲ್ಲಿ ತುಂಬ ಬೆಸ್ಟ್ ರೆಮಿಡಿ. ಬಟ್ ಇದು ಏನು ಮಾಡುತ್ತೆ, ಆ ಟೆಸ್ಟೋಸ್ಟಿರಾನ್ ಉತ್ಪತ್ತಿನ ಹೆಲ್ಪ್ ಮಾಡುತ್ತೆ. ಸೊ ರೆಗ್ಯುಲರಾಗಿ ತಾವು ಫುಡ್ನಲ್ಲಿ ಸ್ವಲ್ಪ ಶುಂಠಿ ಉಪಯೋಗ ಮಾಡಿ. ಮತ್ತೊಂದು ಸರ್ತಿ ಹೇಳ್ತೀನಿ, ಪಾಲಕ್ಕು, ದಾಳಿಂಬ್ರೆ, ಆಮೇಲೆ ಈರುಳ್ಳಿ, ಆಮೇಲೆ ಶುಂಠಿ, ಆಮೇಲೆ ಬಾದಾಮಿ, ಈ 5 ಫುಡ್ನ ರೆಗ್ಯುಲರಾಗಿ ತಮ್ಮ ಡೈಟ್ನಲ್ಲಿ ಆ್ಯಡ್ ಮಾಡಿ ಸೆಕ್ಸ್ ಲೈಫ್ನ ಒಳ್ಳೆ ರೀತಿ ಎಂಜಾಯ್ ಮಾಡಿ. ಸೆಕ್ಸ್ ರಿಲೇಟೆಡ್ ಯಾವುದೋ ವಿಷಯನ ತಿಳ್ಕೋಬೇಕು, ಯಾವುದೋ ವಿಷಯ ಬಗ್ಗೆ ಮಾಹಿತಿ ಕೇಳಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ವಿಡಿಯೋ ಮಾಡ್ತೀವಿ. ಧನ್ಯವಾದ.